ನಿಮ್ಮನ್ನು ನಾನು ಡಾಕ್ಟರ್ ಅಂತ ಕರಿಬೇಕಾ, ಸರ್ ಅಂತ ಕರಿಬೇಕಾ, ಅಥವಾ ನಿರೂಪಕರು ಅಂತ ಕರಿಬೇಕಾ, ಅಥವಾ ಕ್ವಿಜ್ ಮಾಸ್ಟರ್ ಅಂತ ಕರಿಬೇಕಾ? ಸೊ ಹೇಗೆ ಕರಿಬೇಕು ಸರ್ ನಿಮ್ಮನ್ನು? ಯಾವುದು ಬೇಡಿ, ಸೋಮೇಶ್ವರ್ ಅಂದರೆ ಸಾಕು. ಸೊ ನಿಮ್ಮ ಪ್ರಕಾರ ವಯಸ್ಸಾಗೋದು ನಮ್ಮ ಮನಸ್ಸಿಗ ಅಥವಾ ದೇಹಕ್ಕ? ಯುವ ಜನತೆ ತಮಗೆ ವಯಸ್ಸಾಗ್ತಾ ಇದೆ ಅನ್ನೋ ಭಾವ ಬರಬೇಕಾದ್ರೆ ಅದಕ್ಕೂ ಪ್ರಧಾನವಾಗಿ ಅವರ ಮನಸ್ಸು ಮತ್ತು ಒತ್ತಡ. ವಯಸ್ಸಾಗೋದು ಒಂದು ಸಹಜ ಗುಣ. ಅದು ತನ್ನ ಸಹಜ ಗುಣಕ್ಕಾಗಿ ಬೆಳೀತಾ ಹೋಯಿತು ಅಂದರೆ ಏನೂ ತೊಂದರೆ ಆಗಲ್ಲ. ತುಂಬ ವೇಗವಾಗಿ ವಯಸ್ಸಾಗಲಿಕ್ಕೆ ಶುರುವಾಯಿತು ಅಂದರೆ ಅದು ಅನೇಕ ಅನಾರೋಗ್ಯಗಳ ಸೂಚಕ ಆಗುತ್ತೆ. ರಾಜ್ಕುಮಾರ್ ಅವರು 60-65 ವರ್ಷ ಆದರೂ ಸಹ ನಾಯಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದರು. ಅದನ್ನು ನಾವು ಒಪ್ಕೊಂಡಿದ್ವಿ. ಯಾಕಂದರೆ ಅವರಿಗೆ ಅಷ್ಟು ವಯಸ್ಸಾಗಿದೆ ಅಂತ ಅನ್ನಿಸ್ತಲೇ ಇರ್ತಿರ್ಲಿಲ್ಲ ನಮಗೆ. ಅದಕ್ಕೆ ಕಾರಣ ಏನು ಅಂದರೆ ಅವರು ತಮ್ಮ ಬದುಕಲ್ಲಿ ರೂಪಿಸಿಕೊಂಡಿದ್ದಂಥ ಶಿಸ್ತು. ಇವತ್ತೇನಾಗ್ತಾ ಇದೆ ಅಂದರೆ ಪ್ರತಿಯೊಂದು ಘಟ್ಟದಲ್ಲೂ ನೇತ್ಯಾತ್ಮಕ ನೆಗೆಟಿವಿಟಿ. ಸ್ಟ್ರೆಸ್ ಹೆಚ್ಚಾಗೋದಕ್ಕೆ, ಸ್ಟ್ರೆಸ್ ಹಾರ್ಮೋನುಗಳು ಹೆಚ್ಚಾಗೋದಕ್ಕೆ, ಅವುಗಳ ದುಷ್ಪರಿಣಾಮ ಹೃದಯ, ಶ್ವಾಸಕೋಶ, ಜಠರ, ಮಿದುಳು ಮತ್ತು ಚರ್ಮ ಇವುಗಳ ಮೇಲೆ ನೇರವಾಗಿ ಅವುಗಳ ಪ್ರಭಾವ ಕಂಡುಬರುತ್ತೆ. ಈ ಕಾಯಿಲೆಗಳನ್ನೆಲ್ಲ ರಕ್ತದ ಏರುತ್ತಡ, ಮಧುಮೇಹ, ಹೃದಯಾಘಾತ, ಕ್ಯಾನ್ಸರ್ ಇವೆಲ್ಲವನ್ನು ಮನೋದೈಹಿಕ ಪೀಡೆಗಳು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತೇವೆ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡೆದ್ರೆ ಆ ಹೆಚ್ಚುವರಿ ಜಾಮೂನ್ ಏನು ತಿಂತಿದ್ದೇನೆ ಅದು ಅಲ್ಲೇ ಖರ್ಚಾಗ್ಬಿಡಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಸೇರ್ಕೋಬಾರ್ದು. ಓಕೆ, ಹೊಟ್ಟೆಯಲ್ಲಿ ಬ್ಯಾಲೆನ್ಸ್ ಇರಬಾರ್ದು. ಬ್ಯಾಂಕಲ್ಲಿರಲಿ ಬ್ಯಾಲೆನ್ಸು, ಆದರೆ ದೇಹ ಅನ್ನೋ ಬ್ಯಾಂಕಲ್ಲಿ ಕೊಬ್ಬು ಅನ್ನೋ ರೂಪದಲ್ಲಿ ಇವೆಲ್ಲ ಸಂಗ್ರಹ ಆಯಿತು ಅಂದರೆ ಕಷ್ಟ ಆಗುತ್ತೆ. ಇಡೀ ಬದುಕಿನ ರಹಸ್ಯ ಏನಪ್ಪ ಅಂದರೆ ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೇಳಬೇಕೇ ಹೊರತು ಮನಸ್ಸು ಹೇಳುವ ಹಾಗೆ ಬುದ್ಧಿ ಕೇಳಬಾರ್ದು. ಸೊ ನೀವು ಹೇಗೆ ಬದುಕಿದ್ರಿ ಅದನ್ನು ಬರೆದಿದ್ದೀರಾ, ಅಥವಾ ಹೇಗೆ ಬರೆದಿದ್ದೀರಾ ಅದರಂತೆ ಬದುಕಿದ್ದೀರಾ? ಬದುಕಬೇಕು, ಇಲ್ಲವೇ ಅರ್ಥ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವು ಪ್ರತಿದಿನವೂ ಕೂಡ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಡಾಕ್ಟರ್ಗಳ ಜೊತೆ ನಿಮ್ಮ ಮುಂದೆ ಪ್ರತಿದಿನ ಬರ್ತಾನೆ ಇರ್ತೀವಿ. ಆದರೆ ಇವತ್ತು ನಮ್ಮ ಜೊತೆ ಇರೋರು ಒಬ್ಬರು ವಿಶೇಷವಾಗಿರುವಂತಹ ವೈದ್ಯರು ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕದ ನೆಚ್ಚಿನ ಕ್ವಿಜ್ ಮಾಸ್ಟರ್ ಯಾರು ಅಂತ ಕೇಳಿದಾಗ ಥಟ್ ಅಂತ ನೆನಪಾಗೋದೆ ಇವರ ಹೆಸರು. ಇವರು ಒಬ್ಬ ಪುಸ್ತಕ ಪ್ರೇಮಿಯಾಗಿ, ಒಬ್ಬರು ಸಂಪಾದಕರಾಗಿ, ಒಬ್ಬರು ವಾಗ್ಮಿಯಾಗಿ, ಹಾಗೇನೆ ಒಬ್ಬ ಉತ್ತಮ ನಿರೂಪಕರಾಗಿಯೂ ಕೂಡ ನಮ್ಮ ಮುಂದೆ ಇದ್ದಾರೆ. ಹೀಗಾಗಿನೇ ವೈದ್ಯ ವೃತ್ತಿಯ ಜೊತೆಗೆ ಅಂದರೆ ಇಷ್ಟೆಲ್ಲ ಹೇಳೋದ್ರ ಜೊತೆಗೆ ಇವರೊಬ್ಬರು ವೈದ್ಯರು ಕೂಡ ಹೌದು ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ತನ್ನ ವೈದ್ಯ ವೃತ್ತಿಯ ಜೊತೆಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ, ಆರೋಗ್ಯ ವಿಚಾರಗಳಿಗೆ ಸಂಬಂಧಿಸಿದಂಥ ಹಲವಾರು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಆರೋಗ್ಯ ಸಂಹಿತೆ, ನಮ್ಮ ಆಹಾರ ಹೇಗಿರಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಹಾಗೆಯೇ ನಮಗರಿವಿಲ್ಲದೆ ಬರುವಂಥ 6 ರೋಗಗಳು ಯಾವುದೆಲ್ಲ. ಸೊ ಈ ರೀತಿಯಾಗಿ ಪುಸ್ತಕಗಳನ್ನು ಬರೆದಿರುವಂತಹ ಸಂಪಾದಕರು ಕೂಡ ಹೌದು. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ. ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನ ಕದ್ದಿರುವಂತಹ ಒಬ್ರು ವಿಶೇಷವಾಗಿರುವಂತಹ ವೈದ್ಯರು ಅಂತಲೇ ಹೇಳ್ಬೋದು. ಡಾಕ್ಟರ್ ಸೋಮೇಶ್ವರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ರಕ್ಷಾ ಅವರೇ. ಧನ್ಯವಾದಗಳು ಸರ್. ಸೊ ನನಗೆ ಇದೊಂದು ಮೂಮೆಂಟ್ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ 2026ರಲ್ಲಿ ನಾನು ಮರೆಯಲಾಗದ ಕ್ಷಣ ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ಇದು ಕೂಡ ಒಂದು ಮುಖ್ಯವಾಗಿ ಇರುತ್ತೆ. ಯಾಕಂದರೆ ನಾವು ಶಾಲೆಗೆ ಹೋಗೋ ದಿನಗಳಿಂದಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಥಟ್ ಅಂತ ಹೇಳಿ ಆ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆಯ್ಕೆಗಳು ಬಂದಾಗ ಇದು ಕರೆಕ್ಟ್ ಆನ್ಸರ್ ಆಗಿರಬಹುದು ಅಂತ ನಾವು ಗೆಸ್ ಮಾಡಿರೋದು. ಸೊ
ಅಲ್ಲಿಂದ ಇಲ್ಲಿಯವರೆಗೆ ಈಗ ನೋಡ್ಬೇಕಾದ್ರೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಒಂದು ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಪರ್ಸ್ನಲಿ ನನಗೆ ಖುಷಿ ಕೊಡುವಂತ ಒಂದು ಕ್ಷಣ ಅಂತ ಹೇಳ್ಬೋದು. ನಿಮ್ಮನ್ನ ನಾನು ಡಾಕ್ಟರ್ ಅಂತ ಕರಿಬೇಕಾ, ಸರ್ ಅಂತ ಕರಿಬೇಕಾ, ಅಥವಾ ನಿರೂಪಕರು ಅಂತ ಕರಿಬೇಕಾ, ಅಥವಾ ಕ್ವಿಜ್ ಮಾಸ್ಟರ್ ಅಂತ ಕರಿಬೇಕಾ? ಸೊ ಹೇಗೆ ಕರಿಬೇಕು ಸರ್ ನಿಮ್ಮನ್ನ? ಯಾವುದು ಬೇಡಿ, ಸೋಮೇಶ್ವರ್ ಅಂದರೆ ಸಾಕು. ಸರ್ ಅಂದ್ರೆ ವಯಸ್ಸಲ್ಲಿ ತುಂಬಾ ದೊಡ್ಡವರು, ಅದರ ಜೊತೆಗೆ ಜ್ಞಾನದಲ್ಲಿಯೂ ಕೂಡ ತುಂಬಾ ದೊಡ್ಡವರು ನೀವು. ಸೊ ಸರ್ ಅಂತಾನೆ ಕರಿತೀನಿ, ಇನ್ ಬಿಟ್ವೀನ್ ಡಾಕ್ಟರ್ ಅಂತ ಕೂಡ ಬರಬಹುದು. ಸೊ ಸರ್, ನನ್ಗೆ ಈ ವಿಚಾರವನ್ನ ನಾನು ನಿಮ್ಮ ಜೊತೆನೆ ಡಿಸ್ಕಸ್ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಆಗಿತ್ತು. ಯಾಕಂದ್ರೆ ಈಗ 20-30 ಏಜ್ ಆದಾಗಲೇ ಅಯ್ಯೋ ನನಗೆ ಕೈ ನೋವು, ಕಾಲು ನೋವು, ಬೆನ್ನು ಅನ್ನೋದೆಲ್ಲ ಶುರು ಮಾಡ್ತೀವಿ. ಆದ್ರೆ ಈ ವಯಸ್ಸಲ್ಲೂ ಕೂಡ ನಿಮ್ಗೆ ಇಷ್ಟೊಂದು ಹುಮ್ಮಸ್ಸಿದೆ, ಇಷ್ಟೊಂದು ಚೈತನ್ಯ ಇದೆ ಅಂದಾಗ ವಯಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಆರೋಗ್ಯದಲ್ಲಿ ನಾವು ನೋಡೋದಾದ್ರೆ ಈಗ ಏಜ್ ಅನ್ನೋದು ಕ್ಯಾಲೆಂಡರ್ ಪ್ರಕಾರ ನಾವು ನೋಡೋದಾದ್ರೆ ಅದು ಅದ್ರ ಪಾಡಿಗೆ ಹೋಗ್ತಾನೆ ಇರುತ್ತೆ. ಅದನ್ನ ನಾವು ಮತ್ತೆ ರಿವರ್ಸ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆರೋಗ್ಯದಲ್ಲಿ ನಾವು ವಯಸ್ಸು ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ನಿಮ್ಮ ಪ್ರಕಾರ ವಯಸ್ಸು ಆಗೋದು ನಮ್ಮ ಮನಸ್ಸಿಗ ಅಥವಾ ದೇಹಕ್ಕ? ಯಾಕಂದ್ರೆ ನಮ್ಮ ಕನ್ನಡದ ಮೇರು ನಟರಲ್ಲಿ ನಾವು ನೋಡೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ವಯಸ್ಸು ಆದ್ರ ಮೇಲೂ ಕೂಡ ಆಕ್ಟ್ ಮಾಡ್ತಾ ಇದ್ರು. ಸೊ ಆ ಒಂದು ಹುಮ್ಮಸ್ಸು ಅದೇ ರೀತಿ ಇತ್ತು. ಸೊ ಎಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕೊಂಡು ನೋಡಿದಾಗ ಸೊ ವಯಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಪ್ರಶ್ನೆಯನ್ನು 2 ಭಾಗವಾಗಿ ಖಂಡಿತ ಪರಿಗಣಿಸ್ತೇನೆ. ಮೊದಲನೇದು ಹೇಳಿದ್ರಿ, ದೇಹಕ್ಕೆ ವಯಸ್ಸಾಗುತ್ತಾ ಮನಸ್ಸಿಗೆ ವಯಸ್ಸಾಗುತ್ತಾ ಅಂತ. ಹೌದು, ಎರಡಕ್ಕೂ ವಯಸ್ಸಾಗುತ್ತೆ. ದೇಹಕ್ಕೂ ವಯಸ್ಸಾಗುತ್ತೆ, ಮನಸ್ಸಿಗೂ ವಯಸ್ಸಾಗುತ್ತೆ. ಪ್ರಶ್ನೆ ಏನು ಅಂದರೆ, ದೇಹ ಮತ್ತು ಮನಸ್ಸಿಗೆ ವಯಸ್ಸು ಅನ್ನೋದು ಏಕರೂಪವಾಗಿ ನಡೀತಾ ಹೋಗುತ್ತಾ, ದೇಹಕ್ಕೆ ಪ್ರತ್ಯೇಕವಾಗಿ ಮನಸ್ಸಿಗೆ ಪ್ರತ್ಯೇಕವಾಗಿ ವಯಸ್ಸಾಗ್ತಾ ಹೋಗುತ್ತಾ? ಈ ಒಂದು ಪ್ರಶ್ನೆ ಬರುತ್ತೆ. ದೇಹಕ್ಕೆ ವಯಸ್ಸಾಗುತ್ತೆ. ವಯಸ್ಸಾಗುವುದಕ್ಕೆ ಕಾರಣವಾದ ಅಂಶಗಳು ಏನು? ಒಂದು ಸಹಜವಾದದ್ದು. ನಮ್ಮ ಪಾಲ್ಕುರಿಕೆಯ ಸೋಮನಾಥ ಹೇಳಿದ್ದಾನೆ, ಎಳೆಗರಂ ಎತ್ತಾಗದೆ ನ್ಯಗ್ರೋಧ ಬೀಜಂ ಬೆಳೆದು ಪರ್ಮರನಾಗದೆ. ಒಂದು ಆಲದ ಮರದ ಬೀಜವನ್ನು ನೀವು ಬಿತ್ತಿದರೆ ಅದಲ್ಲೇ ಇರುತ್ತಾ, ಬೆಳೀತಾ ಹೋಗುತ್ತೆ. ಹೌದು. ಹಾಗಾಗಿ ಬೆಳವಣಿಗೆ, ವಯಸ್ಸಾಗೋದು ಒಂದು ಸಹಜ ಗುಣ. ಅದು ತನ್ನ ಸಹಜ ಗುಣಕ್ಕಾಗಿ ಬೆಳೀತಾ ಹೋಯಿತು ಅಂದರೆ ಏನೂ ತೊಂದರೆ ಆಗಲ್ಲ. ತುಂಬ ವೇಗವಾಗಿ ವಯಸ್ಸಾಗಲಿಕ್ಕೆ ಶುರುವಾಯಿತು ಅಂದರೆ ಅದು ಅನೇಕ ಅನಾರೋಗ್ಯಗಳ ಸೂಚಕ ಆಗುತ್ತೆ. ಯಾಕೆ ಬೇಗ ಬೇಗ ವಯಸ್ಸಾಗುವ ಹಾಗೆ ಕಾಣುತ್ತೆ ಅಂದರೆ, ಮೊದಲನೇದು ನಿಮ್ಮ ಆಹಾರ ಪದ್ಧತಿ, ಎರಡನೇದು ನಿಮ್ಮ ದೈಹಿಕ ಚಟುವಟಿಕೆಗಳು, ಮೂರನೇದು ಎಷ್ಟರ ಮಟ್ಟಿಗೆ ನೀವು ಬಿಸಿಲಲ್ಲಿ ಕೆಲಸ ಮಾಡ್ತೀರಿ, ಎಷ್ಟರ ಮಟ್ಟಿಗೆ ರಾಸಾಯನಿಕ ವಸ್ತುಗಳ ಜೊತೆ ಕೆಲಸ ಮಾಡ್ತೀರಿ, ಎಷ್ಟರ ಮಟ್ಟಿಗೆ ವಿಪರೀತ ಯೋಚನೆ ಮಾಡ್ತಾನೆ ಇರ್ತೀರಿ. ಈ ರೀತಿ ಅನೇಕ ಅಂಶಗಳು ಸೇರಿಕೊಂಡು ವಯಸ್ಸಾಗುವ ವೇಗವನ್ನು ನಿರ್ಧರಿಸುತ್ತೆ. ಇನ್ನು ಮನಸ್ಸಿನ ವಯಸ್ಸು, ಅದು ನಿಮ್ಮ ಶಿಕ್ಷಣ, ನಿಮ್ಮ ಮನೆಯಲ್ಲಿ ನಿಮಗೆ ದೊರೆಯುವಂಥ ಪ್ರಚೋದನೆ, ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ದೊರೆಯುವಂಥ ಪ್ರಚೋದನೆ, ಹಾಗೆಯೇ ಗೆಳೆಯರು ಸಹೋದ್ಯೋಗಿಗಳು ಯಾರಿರ್ತಾರೆ ಅವರ ಜೊತೆ ದೊರೆಯುವ ಪ್ರಚೋದನೆ, ಎಲ್ಲಕ್ಕಿಂತ ಮಿಗಿಲಾಗಿ ಹೊಸ ವಿಚಾರವನ್ನು ತಿಳ್ಕೋಬೇಕು ಅನ್ನೋ ಆಸೆ ಏನು ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಅದು ಹೆಚ್ಚಾಗ್ತಾ ಹೋದರೆ ಮನಸ್ಸಿನ ವಯಸ್ಸು ಅಂದರೆ ಪ್ರಬುದ್ಧತೆ ಅಂತ ಹೇಳ್ತೇವೆ, ಪರಿಪಕ್ವತೆ ಅಂತ ಹೇಳ್ತೇವೆ, ಅದು ಬೆಳೀತಾ ಹೋಗುತ್ತೆ. ಸೊ ವಯಸ್ಸಾಗೋದು ಅಂತ ಹೇಳಿದ್ರೆ ಅಲ್ಲಿ ದೇಹ ಮನಸ್ಸು ಎರಡು ವಿಚಾರಗಳು ಎರಡೂ ಇರುತ್ತೆ. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಸರ್, ತುಂಬಾ ಯಂಗ್ ಏಜ್ ಅಲ್ಲೇ ಎಲ್ಲ ಸಮಸ್ಯೆಗಳನ್ನ ನಾವು ಬೇಕು ಅಂತಲೇ ಬರ್ಮಾಡ್ಕೋತೀವ ಅಥವಾ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಬರುತ್ತೋ ಗೊತ್ತಿಲ್ಲ. ಸೊ ನಾವು ಬೇಗ ಏಜ್ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ ಇವಾಗಿನ ಯಂಗ್ಸ್ಟರ್ಸಿಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಎರಡನೇ ಭಾಗದ ಪ್ರಶ್ನೆ ತಾವು ರಾಜ್ಕುಮಾರ್ ಬಗ್ಗೆ ಕೇಳಿದ್ರಿ. ರಾಜ್ಕುಮಾರ್ ಅವರು 60-65 ವರ್ಷ ಆದರೂ ಸಹ ನಾಯಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು. ಅದನ್ನು ನಾವು ಒಪ್ಕೊಂಡಿದ್ವಿ. ಯಾಕಂದರೆ ಅವರಿಗೆ ಅಷ್ಟು ವಯಸ್ಸಾಗಿದೆ ಅಂತ ಅನ್ನಿಸ್ತಲೇ ಇರ್ತಿರಲಿಲ್ಲ ನಮಗೆ. ಅದಕ್ಕೆ ಕಾರಣ ಏನು ಅಂದರೆ, ಅವರು ತಮ್ಮ ಬದುಕಲ್ಲಿ ರೂಪಿಸಿಕೊಂಡಿದ್ದಂಥ ಶಿಸ್ತಲ್ಲಿ ಮುಖ್ಯವಾಗಿ ಯೋಗ. ಯಾವುದೇ ಸಂದರ್ಭದಲ್ಲಾಗಲಿ ಅವರು ಯೋಗವನ್ನು ಬಿಡ್ತಿರಲಿಲ್ಲ. ಮತ್ತು ಚೆನ್ನಾಗಿ ಊಟ ಮಾಡೋರು, ಪಥ್ಯ ಮಾಡ್ತಿರಲಿಲ್ಲ ರಾಜ್ಕುಮಾರ್ ಅವರು.
ಒಂದು ಇಡೀ ಕೋಳಿಯನ್ನು ಇಟ್ಟರೆ ಒಬ್ಬರೇ ಇಡೀ ಕೋಳಿಯನ್ನು ತಿನ್ನಬಲ್ಲಂಥ ಸಾಮರ್ಥ್ಯವುಳ್ಳವರು. ಅಷ್ಟೇ ಚೆನ್ನಾಗಿ ಜೀರ್ಣಿಸ್ಕೋತಾ ಇದ್ದರು. ಹಾಗೆಯೇ ಅವರ ದೈಹಿಕ ಚಟುವಟಿಕೆ ಏನಿತ್ತು ಅದು ಆ ವಯಸ್ಸಿಗೆ ತಕ್ಕ ಹಾಗೆ ನಿಯಮಿತವಾಗಿ ಒಂದು ದಿನವೂ ತಪ್ಪದೆ ಅವರು ನಡೆಸ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಅವರ ದೇಹದ ಮೈಕಟ್ಟು ಅಷ್ಟು ಸುಂದರವಾಗಿತ್ತು. ಮೂರನೇದು, ಅನಗತ್ಯ ವಿಚಾರಗಳ ಬಗ್ಗೆ ಅವರು ಯಾವತ್ತೂ ತಲೆ ಕೆಡಿಸ್ಕೋತಿರಲಿಲ್ಲ. ಚಲನಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ, ಅದು ರಾಜಕೀಯ ಆಗಿರಬಹುದು, ಹಣಕಾಸಿನ ವ್ಯವಹಾರ ಆಗಿರಬಹುದು, ಕಥೆ ಆಗಿರಬಹುದು, ಹೊಸ ನಾಯಕಿ ಆಗಿರಬಹುದು, ಎಲ್ಲವನ್ನು ನಿಭಾಯಿಸ್ತಾ ಇದ್ದಿದ್ದು ಅವರ ಶ್ರೀಮತಿಯವರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಹಾಗಾಗಿ ರಾಜ್ಕುಮಾರ್ ಅವರು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋರು. ವ್ಯಾಯಾಮ ಇತ್ಯಾದಿಗಳನ್ನು, ನಡಿಗೆ ಇತ್ಯಾದಿಗಳನ್ನು ಬಿಡ್ತಿರಲಿಲ್ಲ. ಸದಾಶಿವನಗರದಂತಹ ಪ್ರದೇಶದಲ್ಲೂ ಒಂದು ಮಂಕಿ ಕ್ಯಾಪ್ ಹಾಕ್ಕೊಂಡು ಒಬ್ಬ ಹುಡುಗನ ಜೊತೆ ಕರ್ಕೊಂಡು ಹೊರಟ್ಬಿಡೋರು ಒಬ್ಬರೇ ವಾಕಿಂಗು. ಅವ್ರು ರಾಜ್ಕುಮಾರ್ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ರಾಜ್ಕುಮಾರ್ ಈ ಹೊತ್ತಲ್ಲಿ ವಾಕ್ ಬರ್ತಾರೆ ಅಂತ ಗೊತ್ತಿರೋರು ಮಾತ್ರ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇರೋ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳೋಷ್ಟರಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿರೋರು. ಶಿಸ್ತನ್ನು ರೂಪಿಸ್ಕೊಂಡು ಬಂದವರು ರಾಜ್ಕುಮಾರ್. ಹಾಗಾಗಿ ಅವರಲ್ಲಿ ಆ ದೈವಿಕ ಕಳೆ ಇತ್ತು ಮುಖದಲ್ಲಿ. ಇವತ್ತು ಏನಾಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಕೇಳ್ಕೋಬೇಕು. ಯುವಜನತೆ ಬಗ್ಗೆ ಕೇಳಿದ್ರೆ, ಯುವಜನತೆ ತಮಗೆ ವಯಸ್ಸಾಗ್ತಾ ಇದೆ ಅನ್ನೋ ಭಾವ ಬರಬೇಕಾದ್ರೆ ಅದಕ್ಕೂ ಪ್ರಧಾನವಾಗಿ ಅವರ ಮನಸ್ಸು ಮತ್ತು ಒತ್ತಡಮಯವಾದ ಮನಸ್ಸು. ರಾಜ್ಕುಮಾರ್ ಅವರು ಯಾವುದೇ ಒತ್ತಡಗಳನ್ನು ಹತ್ತಿರಕ್ಕೆ ಬಿಡ್ತಿರಲಿಲ್ಲ. ಅಭಿನಯವನ್ನು ಬಿಟ್ಟು ಇನ್ಯಾವ ಒತ್ತಡವೂ ನನಗೆ ಬೇಡ, ಅಭಿನಯದಲ್ಲಿ ನೀವೆಂತಹ ಸವಾಲು ಎನ್ನಿಸುವ ಪಾತ್ರವನ್ನು ಕೊಡಿ, ಅದನ್ನು ಮಾಡಿ ತೋರಿಸೋರು. ಹಾಗಾಗಿ ರಾಜ್ಕುಮಾರ್ ಅವರು ಎಲ್ಲಿ ಒತ್ತಡ ತಗೋಬೇಕು, ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಆ ಒತ್ತಡವನ್ನು ಎಲ್ಲಿಯವರಿಗೆ ಉಳಿಸ್ಕೋಬೇಕು, ಇದೊಂದು ಗೊತ್ತಿತ್ತು ಅವರಿಗೆ, ಇದೊಂದು ತಂತ್ರ. ಆದರೆ ಇವತ್ತಿನ ಹುಡುಗರು ನೋಡಿ, ಶಾಲಾ ದಿನಗಳಲ್ಲೇ ನಾವು ಕಳಿಸ್ಬಿಡ್ತೇವೆ. ಏನು ರಿಸಲ್ಟ್ ಏನಾಯಿತು, 2nd ರ್ಯಾಂಕ್ ಬಂತು, 1st ರ್ಯಾಂಕ್ ಯಾರಿಗೆ ಬಂತು, ರಾಜಣ್ಣಂಗೆ ಬಂತು, ನಿನಗೆ ಯಾಕೆ ಬರಲಿಲ್ಲ, ನೋಡು ರಾಜಣ್ಣ ಎಷ್ಟು ಬುದ್ಧಿವಂತ, ಅವನಿಗೆ ಬಂತು, ಹೀ ಅಂತ ಎಲ್ಲ ಹೊಗಳಕ್ಕೆ ಶುರು ಮಾಡಿದಾಗ ಈ ಹುಡುಗನಿಗೆ ಅನಿಸುತ್ತೆ, ನಾನು ರಾಜನನ್ನು ಇನ್ನು ಮೇಲೆ ದ್ವೇಷಿಸಬೇಕು. ಹೋಲಿಕೆ ಮಾಡ್ಕೊಳ್ಳೋದು. ಹೌದು, ಹೋಲಿಕೆ ಮಾಡಿದಾಗ ಅವನೇ ಗ್ರೇಟ್, ನೀನೇನೂ ಇಲ್ಲ, 2nd ರ್ಯಾಂಕ್ ಬಂದಿದ್ದಾನೆ, ಇಬ್ಬರಿಗೂ ಒಂದೇ ಒಂದು ಅಂಕ ವ್ಯತ್ಯಾಸ. ಹಾಗಾಗಿ ಮುಂದಿನ ಪರೀಕ್ಷೆಯಲ್ಲಿ ನೀನು ಪ್ರಥಮ ಬಾ ಅಂತ ಹೇಳಬೇಕೆ ಹೊರತು ಅದನ್ನು ಬಿಟ್ಟು ನೇತ್ಯಾತ್ಮಕವಾಗಿ ಈ ರೀತಿ ಮಾಡಿಬಿಟ್ಟಿಯಲ್ಲ, ಕೆಟ್ಟ ಹೆಸರು ತಂದೆಯಲ್ಲ, ಹಾಗೆ ಹೀಗೆಲ್ಲ ಬೈಯೋಕ್ಕೆ ಶುರು ಮಾಡ್ತಂದರೆ ಆ ಎಳೆಯ ಮಗು ದ್ವೇಷಿಸೋಕ್ಕೆ ಶುರು ಮಾಡುತ್ತೆ ತನ್ನ ಗೆಳೆಯನನ್ನು. ಹೌದು, ನಿಜ. ಯಾಕೆಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಲ್ಲಿ ನಾವು ಏನನ್ನ ಹೇಳ್ತೀವೋ, ಏನನ್ನ ಬಿತ್ತುತ್ತೀವೋ ಅದೇ ಮರವಾಗಿ ಬೆಳೆಯುತ್ತೆ, ಅದೇ ಹೆಮ್ಮರವಾಗಿ ಬೆಳೆಯುತ್ತೆ. ಹೌದು. ಹಾಗಾಗಿ ಮುಂದೆ ಯಾವುದೇ ವಿದ್ಯಾರ್ಥಿ ತನಗಿಂತ ಹೆಚ್ಚು ಅಂಕ ತಗೊಂಡ, ರ್ಯಾಂಕ್ ತಗೊಂಡ, ಬಹುಮಾನ ತಗೊಂಡ, ಹೊಗಳಿಕೆಯನ್ನು ಗಳಿಸಿದ ಅಧ್ಯಾಪಕರಿಂದ ಅವರನ್ನು ದ್ವೇಷಿಸೋಕೆ ಶುರು ಮಾಡ್ತಾರೆ. ಹಾಗಾಗಿ ಜನನಿ ತಾನೇ ಮೊದಲ ಗುರು, ಮನೆಯ ತಾನೇ ಮೊದಲ ಪಾಠಶಾಲೆ. ಎಲ್ ಗುಂಡಪ್ಪನವ್ರು ಬರೆದದ್ದು, ಮನೆಯ ತಾನೇ ಮೊದಲ ಪಾಠಶಾಲೆ. ಮನೆಯಲ್ಲಿ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡವರು, ಅಜ್ಜ ಅಜ್ಜಿ ಅಂತ ಅನ್ನಿಸ್ಕೊಂಡವರು, ಅಕ್ಕ ಅಣ್ಣ ಅಂತ ಅನ್ನಿಸ್ಕೊಂಡವರು ಯಾವ ರೀತಿ ನಡವಳಿಕೆಯನ್ನು ತೋರಿಸ್ತಾರೆ, ಮಕ್ಕಳು ಅನುಕರಿಸ್ತಾರೆ. ಇದೊಂದು ಸತ್ಯ ತುಂಬ ಹೆತ್ತವರು ಗೊತ್ತಿಲ್ಲ. ಮಕ್ಕಳು ಹೇಗೆ ಕಲಿತಾರೆ? ಹೌದು, ನಿಜ. ಕಲಿಯೋದು ಅನುಕರಣೆ ಮೂಲಕ, ಇಮಿಟೇಷನ್ ಮೂಲಕ. ಏನು ಹಾಗಂದರೆ, ಅಪ್ಪ ಆದವನು ಮನೆಗೆ ಬರ್ತಾ ಇದ್ದ ಹಾಗೆ ಶೂ ಬಿಚ್ಚಿಟ್ಟು ಕರೆಕ್ಟ್ ಅದನ್ನು ಎಲ್ಲೇ ಇಡಬೇಕೋ ಅಲ್ಲಿ ಎತ್ತಿಟ್ಟು ನೇರವಾಗಿ ಮನೆಗೆ ಹೋಗಿ ಕೈಕಾಲು ತೊಳೆದು ಮುಖ ತೊಳೆದು ಬಂದು ಕಾಫಿ ಕೇಳ್ತು ಅಂದರೆ ಮಗು ನೋಡ್ತಾ ಇರುತ್ತೆ. ತಾನು ಸ್ಕೂಲಿಂದ ಬಂದ ಕೂಡಲೇ ಅಪ್ಪನ ಹಾಗೇನು, ಅಪ್ಪನಿಗಿಂತ ನಾನೇನು ಕಡಿಮೆ ಅಂತ ಅದೂ ತನ್ನ ಚಪ್ಪಲಿನೋ ಶೂನೋ ತೆಗೆದು ಅಲ್ಲಿಟ್ಟು ಹೋಗಿ ಕೈಕಾಲು ತೊಳ್ಕೊಂಬಂದು ತಿಂಡಿ ಕೊಡು ಅಂತ ಕೇಳುತ್ತೆ. ಅನುಕರಣೆ, ಇಮಿಟೇಷನ್. ಹಾಗಾಗಿ ನೀವು ಏನು ಕಲಿಸ್ಕೊಡ್ತೀರಿ ಅದೇ ಕಲಿತಾ ಹೋಗುತ್ತೆ ಮಗು. ಆ ಮಗುವಿಗೆ ಹೇಳಬೇಕಾದದ್ದನ್ನು, ಹೌದಾ ಅವನೇನು ಫ್ರೆಂಡಲ್ವಾ, ಬಂದಿದ್ದಾನೆ ಬೇಡ ಈ ಸಲ ರ್ಯಾಂಕು, ಮುಂದಿನ ಸಲ ನೀನೂ ಬರ್ಬೋದಲ್ವಾ, ಚೆನ್ನಾಗಿ ಓದು. ಆ ರೀತಿಯಾದ ಇತ್ಯಾತ್ಮಕ ಪರಿಸರವನ್ನು ಸೃಜಿಸಿ ಇತ್ಯಾತ್ಮಕ ಮನೋಭಾವ ಬೆಳೆಯುವ ಹಾಗೆ ಆ ಮಗುವಿಗೆ ಒಂದು ಶಿಕ್ಷಣವನ್ನು ಕೊಡಬೇಕೇ ಹೊರತು
ನೇತ್ಯಾತ್ಮಕ ಕೊಡಬಾರ್ದು. ಇವತ್ತೇನಾಗ್ತಾ ಇದೆ ಅಂದರೆ ಪ್ರತಿಯೊಂದು ಘಟ್ಟದಲ್ಲೂ ನೇತ್ಯಾತ್ಮಕ ನೆಗೆಟಿವಿಟಿ. ಹಾಗಾಗಿ IT ಕ್ಷೇತ್ರವೋ ಮತ್ತೊಂದು ಕ್ಷೇತ್ರದಲ್ಲೋ ನೀವು ಕೆಲಸಕ್ಕೆ ಸೇರಿದಾಗ ಬಾಸ್ ಏನಾದರೂ ಸ್ವಲ್ಪ ಅವನು ಹೊಗಳಿಬಿಟ್ಟು ಇನ್ನೊಂದು ತೆಗಳಿಬಿಟ್ರೆ ಅಲ್ಲೇ ಮನಸ್ಸಲ್ಲಿ ಒಂದು ಬರುತ್ತೆ. ಹೌದು. ಈ ರೀತಿಯಾದ ನೆಗೆಟಿವ್ ಫೀಲಿಂಗ್ಸ್ಗಳೇನಿದೆ, ನೇತ್ಯಾತ್ಮಕ ಮನೋಭಾವ ಏನಿದೆ, ಅದು ಸ್ಟ್ರೆಸ್ ಹೆಚ್ಚಾಗೋದಕ್ಕೆ, ಸ್ಟ್ರೆಸ್ ಹಾರ್ಮೋನುಗಳು ಹೆಚ್ಚಾಗೋದಕ್ಕೆ, ಅವುಗಳ ದುಷ್ಪರಿಣಾಮ ಹೃದಯ, ಶ್ವಾಸಕೋಶ, ಜಠರ, ಮಿದುಳು ಮತ್ತು ಚರ್ಮ ಇವುಗಳ ಮೇಲೆ ನೇರವಾಗಿ ಅವುಗಳ ಪ್ರಭಾವ ಕಂಡುಬರುತ್ತೆ. ತಕ್ಷಣ ಅವನೇನು ಮಾಡ್ತಾನೆ ಗೊತ್ತಾ, ಹೊರಗಡೆ ಹೋಗ್ಬಿಟ್ಟು ಒಂದು ಸಿಗರೇಟ್ ಹಚ್ತಾನೆ. ಹಾಗಿದ್ರೆ ಈ ಸಿಗರೇಟು ನಿಜಕ್ಕೂ ಒತ್ತಡವನ್ನು ಕಡಿಮೆ ಮಾಡುತ್ತಾ? ಹೌದು, ಅದೇ ಪ್ರಶ್ನೆನ ನಾನು ಕೇಳಬೇಕು ಅಂತಿದ್ದೆ ನಿಮ್ಮ ಹತ್ರನೇ ಸರ್. ಖಂಡಿತ ಕಡಿಮೆ ಮಾಡಲ್ಲ. ಆದರೆ ಆ ಕ್ಷಣಕ್ಕೆ ಆ ನೋವನ್ನು ಬರೆಯುವ ಹಾಗೆ ಮಾಡುತ್ತದೆ. ಸೊ ತಾತ್ಕಾಲಿಕ ಪರಿಹಾರ ಅಂತ ಅನ್ಸ್ಬಿಡುತ್ತೆ ಅವರಿಗೆ, ಅನಿಸುತ್ತೆ ಅನ್ಸುತ್ತೆ, ಆದರೆ ಪರಿಹಾರ ಅಲ್ಲ. ಅದು ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ಒಂದು ಪುಟ್ಟ ಪ್ರಯೋಗದ ಮೂಲಕ ನೀವು ಸಹ ತಿಳ್ಕೋಬಹುದು. ಹೇಗೆ? ನಿಮ್ಮಲ್ಲಿ BP ಹ್ಯಾಪಟೈಟಿಸ್ ಇತ್ತು ಅಂದರೆ ಒಬ್ಬ ಆರಾಮಾಗಿರೋನಿಗೆ ಕೂರಿಸ್ಬಿಟ್ಟು BP ಪರೀಕ್ಷೆ ಮಾಡಿ ಒಂದು ಕಡೆ ಬರೆದಿಡಿ. ಅವನಿಗೊಂದು ಸಿಗರೇಟ್ ತಂದುಕೊಡಿ. ಅವನು ಸಿಗರೇಟ್ ಪೂರ್ತಿ ಸೇದಿ ಆದಮೇಲೆ BP ಮತ್ತೆ ಪರೀಕ್ಷೆ ಮಾಡಿ ನೋಡಿ. ಕಡಿಮೆ ಅಂದರೂ 10 mm ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಅಷ್ಟು ಬೇಗ ವೇರಿಯೇಷನ್ಸ್ ಆಗಿರುತ್ತೆ? ಖಂಡಿತ ಆಗಿರುತ್ತೆ. ಓಕೆ, ಹಾಗಿದ್ರೆ ದಿನಕ್ಕೆ 2-3 ಅಥವಾ ಕೆಲವರಿಗೆ ಪ್ಯಾಕೆಟೇ ಸೇರ್ತಾರೆ ಅಂದರೆ ಅವರಿಗೆ ಡೈಲಿ ಎಷ್ಟು BP ವೇರಿಯೇಷನ್ಸ್ ಆಗಬಹುದು? ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಕೆಲವರಿಗೆ ಒಂದು ಸಿಗರೇಟ್ ಸೇದಿದರೆ ಸಾಕಾಗಲ್ಲ, 2 ಬೇಕು. ಕೆಲವು ಸಲ 3ನೇದು ಸೇದಿದ್ರೆ ಹೇಳೋಕ್ಕಾಗಲ್ಲ. ಹೀಗೆ ನಿಕೋಟಿನನ್ನು ನಿಮ್ಮ ರಕ್ತ ಪ್ರವಾಹದಲ್ಲಿ ಪಂಪ್ ಮಾಡ್ತಾ ಇದ್ದರೆ ಒಂದು ಘಟ್ಟದಲ್ಲಿ ಏನಾಗುತ್ತೆ, ಆ ಏರಿರೋ ರಕ್ತದ ಒತ್ತಡ ಅಲ್ಲೇ ನಿಂತು ಬಿಡುತ್ತೆ, ಕೆಳಗಿಳಿಯಲ್ಲ. ಅದೇ ರಕ್ತದ ಏರೊತ್ತಡ ಅಥವಾ ಹೈಪರ್ಟೆನ್ಷನ್, BP. ಈ ಕಾಯಿಲೆಗಳನ್ನೆಲ್ಲ ರಕ್ತದ ಏರೊತ್ತಡ, ಮಧುಮೇಹ, ಹೃದಯಾಘಾತ, ಕ್ಯಾನ್ಸರ್ ಇವೆಲ್ಲವನ್ನು ಮನೋದೈಹಿಕ ಬೇನೆಗಳು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತೇವೆ. ಈ ಕಾಯಿಲೆಗಳು ಬರಬೇಕಾದ್ರೆ ಮೂಲತಃ ಮನಸ್ಸೇ ಕಾರಣ. ಸೊ ನಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನ ಮಾಡಿದಾಗ ಒಂದು ಸಿಗರೇಟ್ ಸಾಕಾಗಲಿಲ್ಲ, 2ನೇ ತಗೋತೀನಿ ಅಂದಾಗ ನಿಮ್ಮ ಮನಸ್ಸು ಹೇಳುತ್ತೆ ನಾನು 2ನೇದು ಕುಡಿತೀನಿ ಸಿಗರೇಟು ಅಂತ. ನಿಮ್ಮ ಬುದ್ಧಿ ಅನ್ನೋದು ಹೇಳಬೇಕೆ ಒಂದೇ ಸಾಕು ನಿನಗೆ, 2ನೇದು ಬೇಡ, BP ಜಾಸ್ತಿ ಆಗುತ್ತೆ ಅಂತ ಬುದ್ಧಿ ಹೇಳುತ್ತೆ. ಆ ಬುದ್ಧಿ ಹೇಳೋದನ್ನ ಮನಸ್ಸು ಕೇಳ್ತು ಅಂದರೆ ಬುದ್ಧಿವಂತ ಆಗ್ತಾನೋ? ಓಕೆ. ಇಲ್ಲ, ಏನು ಇವತ್ತೊಂದು ದಿವಸ ತಾನೇ ಸೇದ್ಬಿಡ್ತೀನಿ ಬಿಡು ಅಂದರೆ ಮುಗೀತು ಕಥೆ. ಓಕೆ, ಸೊ ಮನಸ್ಸನ್ನು ಹತೋಟಿಲಿ ಇಟ್ಕೋಬೇಕು ನಾವು. ಹೌದು. ಇಡೀ ಬದುಕಿನ ರಹಸ್ಯ ಏನಪ್ಪ ಅಂದರೆ ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೇಳಬೇಕೇ ಹೊರತು ಮನಸ್ಸು ಹೇಳುವ ಹಾಗೆ ಬುದ್ಧಿ ಕೇಳಬಾರ್ದು. ಬುದ್ಧಿ ಹಾಗೂ ಮನಸ್ಸಿನ ನಡುವೆ ಸಂಘರ್ಷ ಆಗ್ತಾನೆ ಇರಬಹುದು, ಯಾವಾಗಲೂ ಪ್ರತಿ ಕ್ಷಣವೂ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಲ್ಲಿ ಅಂದರೆ ನಮ್ಮ ಮಿದುಳಲ್ಲಿ, ನಮ್ಮ ಅಂತರಂಗದಲ್ಲಿ ಬುದ್ಧಿ ಮತ್ತು ಮನಸ್ಸು ಇವುಗಳ ನಡುವೆ ತಿಕ್ಕಾಟ ಯಾವಾಗಲೂ ಇರುತ್ತೆ. ಯಾವುದಕ್ಕೆ ನಾವು ಒತ್ತಾಸೆ ಕೊಡ್ತೇವೋ ಅದು ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ. ಯಾಕೆ ಬಾಸ್ ಅವನನ್ನು ಹೊಗಳದ, ನನಗೆ ಬೈದ, ಒಂದು ಕ್ಷಣ ಆಲೋಚನೆ ಮಾಡಬೇಕು. ಸುಮ್ಮನೆ ಯಾರೂ ಬೈಯಲ್ಲ. ನಮ್ಮ ಕಡೆಯಿಂದ ಏನೋ ಒಂದು ದೋಷ ಇರಬೇಕು, ತಪ್ಪಿರಬೇಕು, ಏನೋ ಒಂದು ಆಗಿರಬೇಕು ಸಮಸ್ಯೆ. ಅದು ಏನು ಅಂತ ಬಾಸ್ನ ಚೇಂಬರ್ಗೆ ಹೋಗಿ ಕೂತ್ಕೊಂಡು, ಸರ್ ನೀವಲ್ಲಿ ಆ ರೀತಿ ಹೇಳಿದ್ರಿ, ನನಗೆ ನೋವಾಗಿದೆ, ನನ್ನನ್ನು ತಿದ್ದುಕೋಬೇಕು, ನಾನು ಏನು ತಪ್ಪಾಗಿದೆ ಹೇಳಿ ಅಂತ ಬಿಡಿಸಿ ಕೇಳಿ. ಅವರು ಅಷ್ಟೇ ಬಿಡಿಸಿ ಹೇಳ್ತಾರೆ. ಸೊ ಬದಲಾವಣೆ ನಮ್ಮಲ್ಲೂ ನಾವು ತರಬೇಕಾಗುತ್ತೆ. ಖಂಡಿತ. ಬಾಸ್ ಆಗೋದು ಅಷ್ಟು ಸುಲಭ ಅಲ್ಲ. ಈ ರೀತಿ ನೆಗೆಟಿವ್ ವಿಚಾರಗಳನ್ನು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಸಾಧ್ಯವಾದಷ್ಟು ಒಬ್ಬನನ್ನೇ ಕರೆದು ಅವನ ಜೊತೆ ಮಾತಾಡಬೇಕೇ ಹೊರತು ಸಭೆಯಲ್ಲಿ ಒಂದು 5-6 ಜನ ಸಹೋದ್ಯೋಗಿಗಳಿರುವಾಗ ಅವ್ರ ಮುಂದೆ ಅವಮಾನ ಆಗೋ ರೀತಿ ಮಾತನಾಡೋದು ತಪ್ಪು. ಆದರೆ ಕೆಲವು ಬಾಸ್ಗಳು ಬೇಕು ಅಂತಲೇ ಮಾಡ್ತಾರೆ, ಅದು ಅವರ ತಂತ್ರ, ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಆದರೆ ನಾವು ಬೇಸರ ಪಟ್ಕೊಳ್ಳದೆ ಏನಾಗಿದೆ ತಪ್ಪು ನನ್ನಿಂದ ಅದನ್ನು ತಿಳ್ಕೊಂಡು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಸಿಗರೇಟೋ ಗುಂಡೋ ಅದರ ನೆರವಿಗೆ ಹೋಯಿತು ಅಂದರೆ ಅದು ತಾತ್ಕಾಲಿಕವಾಗಿ ಮರೆಸುತ್ತೆ ಸಮಸ್ಯೆಗೆ ಪರಿಹಾರ ಕೊಡಲ್ಲ.
ಹಾಗಿದ್ರೆ ನಮಗೆ ವಯಸ್ಸಾಗೋ ರೀತಿಯಲ್ಲಿ ಅಥವಾ ಮನಸ್ಸಿಗಾಗಿರ್ಬೋದು, ದೇಹಕ್ಕಾಗಿರ್ಬೋದು, ಅದನ್ನ ಮಾಡ್ಕೊಳ್ಳೋದು ನಾವೇ, ನಮ್ಮ ಕೈಯಿಂದನೇ ಖಂಡಿತ, ಆಗುತ್ತೆ ಅಂತ. ಖಂಡಿತ ಖಂಡಿತ ಓಕೆ, ಎರಡೂ ನಮ್ಮ ಕೈಯಲ್ಲೇ ಇದೆ. ಹೌದು ಡಾಕ್ಟರ್. ಹಾಗಿದ್ರೆ ಈಗ ನೀವು ಹೇಳಿದ್ರಿ ನಕಾರಾತ್ಮಕ ಯೋಚನೆಗಳು ನಮಗೆ ಒಂದು ರೀತಿ ನೆಗೆಟಿವ್ ಆಗಿ ಪರಿಣಾಮವನ್ನ ಬೀರುತ್ತೆ ಅಂತ. ಸೊ ಒತ್ತಡ ಅಂತ ನಾವು ನೋಡಿದಾಗ ಈಗ ಸಣ್ಣ ಮಕ್ಕಳಲ್ಲೂ ಕೂಡ ನೀವಾಗಲೇ ಹೇಳ್ದಾಗೆ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅವರದ್ದೇ ಆದಂತಹ ರೂಪದಲ್ಲಿ ಒತ್ತಡಗಳು ಇದ್ದೇ ಇರುತ್ತೆ. ಹಾಗಿದ್ರೆ ಈ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳೋದು ಹೇಗೆ? ನಿಮ್ಮ ಕಡೆಯಿಂದ ಏನಾದರೂ ಪರಿಹಾರ ಇದೆಯಾ ಅಂತ? ಮನುಷ್ಯನಿಗೆ ಒತ್ತಡ ಬೇಕು. ಯಾಕೆ ಸರ್? ಒತ್ತಡದಲ್ಲಿ 3 ವಿಧ. ಯಾವುದೆಲ್ಲ ಸರ್? ಸ್ಟ್ರೆಸ್, ಯೂಸ್ಟ್ರೆಸ್, ಡಿಸ್ಟ್ರೆಸ್. ಒತ್ತಡ, ಹಾ. ಒಳ್ಳೆಯ ಒತ್ತಡ, ಓಕೆ, ಕೆಟ್ಟ ಒತ್ತಡ. ಒಳ್ಳೆಯ ಒತ್ತಡಕ್ಕೆ ಯೂಸ್ಟ್ರೆಸ್ ಅಂತ ಹೇಳ್ತೇವೆ, ಕೆಟ್ಟ ಒತ್ತಡಕ್ಕೆ ಡಿಸ್ಟ್ರೆಸ್ ಅಂತ ಹೇಳ್ತೇವೆ. ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಎಲ್ರಿಗೂ. ಒಂದು ಉದಾಹರಣೆ ಕೊಡ್ತೇನೆ. ಸ್ಟ್ರೆಸ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ, ದೇಹದ ಬಗ್ಗೆ, ಊಟ ತಿಂಡಿ ಬಗ್ಗೆ ನೀವು ಮಾತನಾಡಬೇಕು ಸರ್ ಅಂತ ನೀವು ಹೇಳಿದಾಗ ಅದು ನನ್ನ ಪಾಲಿಗೆ ಯಾವ ಥರ ಸ್ಟ್ರೆಸ್ ಆಯಿತು? ಉತ್ತಮ ಸ್ಟ್ರೆಸ್. ಅದು ಒಳ್ಳೆ ಸ್ಟ್ರೆಸ್, ಯೂಸ್ಟ್ರೆಸ್. ಯಾಕಂದರೆ ಆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಸಂಗ್ರಹ ಮಾಡಿಕೊಂಡು ಒಂದೊಂದಾಗಿ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ವಿವರಿಸಬೇಕು. ಇದು ಒಂದು ರೀತಿಯಾದ ಸೃಜನಶೀಲ ಕೆಲಸ, ಕ್ರಿಯೇಟಿವ್ ಆ್ಯಕ್ಟಿವಿಟಿ ಇದು. ಇದರಿಂದ ನನ್ನ ಮನಸ್ಸಿಗೆ ನೋವಾಗ್ತಾ ಇಲ್ಲ, ದೇಹಕ್ಕೆ ನೋವಾಗ್ತಾ ಇಲ್ಲ, ಹೃದಯಕ್ಕಾಗಲಿ ಅಥವಾ ತಕ್ಷಣ ಶುಗರ್ ರೈಸ್ ಆಗೋದಾಗಲಿ, BP ಏರೋದಾಗಲಿ ಯಾವುದೂ ಆಗ್ತಾಯಿಲ್ಲ. ಎಲ್ಲವನ್ನು ಕ್ರಮಬದ್ಧವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಹೌದು, ಎಷ್ಟು ಒಳ್ಳೆ ವಿಚಾರ ತೊಗೊಂಡಿದ್ದಾರೆ, ಇದ್ರ ಬಗ್ಗೆ ಮಾತಾಡ್ಬೋದಲ್ಲ ಅಂತ. ಓಕೆ, ಒತ್ತಡದಲ್ಲೂ ವಿಧಗಳಿವೆ ಹಾಗಿದ್ರೆ. ಹಾಂ, ಅದೇ ಡಿಸ್ಟ್ರೆಸ್ ಅಂದಾಗ ನಾಳೆ ಇದ್ದಕ್ಕಿದ್ದ ಹಾಗೇ ಒಂದು ಪ್ರೆಸೆಂಟೇಷನ್ ಕೊಡಬೇಕು, ಮಾತಾಡಬೇಕು, ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬರ್ತಿದ್ದಾರೆ ಅಂದಾಗ ಯಾವುದೇ ರೀತಿಯಾದ ಪ್ರಿಪ್ರೇಷನ್ ಇಲ್ಲಿರೋ ನಾನು ಅವರನ್ನು ಫೇಸ್ ಮಾಡಬೇಕು, ಅವರನ್ನು ಎದುರಿಸಬೇಕು, ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಅಷ್ಟು ಹಿನ್ನೆಲೆ ನನಗಿಲ್ಲ, ಅಷ್ಟು ತಿಳಿವು ನನಗಿಲ್ಲ. ಈ ಅಭದ್ರತೆ ನನ್ನನ್ನು ಕಾಡಿದಾಗ ಅದು ಡಿಸ್ಟ್ರೆಸ್ ಆಗುತ್ತೆ ನನ್ನ ಪಾಲಿಗೆ. ವಿಷಯ ನನಗೆ ಗೊತ್ತಿದ್ದು ಅದರ ಮೇಲೆ ಪ್ರಭುತ್ವ ಇದ್ದಾಗ ಅದು ಯೂಸ್ಟ್ರೆಸ್. 4 ಜನಕ್ಕೆ ಉಪಯೋಗ ಆಗೋ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಪಾಸಿಟಿವಿಟಿ ನನ್ನ ಮನಸ್ಸಲ್ಲಿರುತ್ತೆ, ಅದು ಯೂಸ್ಟ್ರೆಸ್. ಅರೆ ಗೊತ್ತಿದೆ, ನನಗೆ ಪೂರ್ತಿ ಗೊತ್ತಿಲ್ಲ, ಇಂಥವ್ರು ಬರ್ತಾರಂತೆ, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಬೇಕಂತೆ, ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಂತೆ, ಕಂಪನಿಯ ಮರ್ಯಾದೆ ಅಡಗಿದೆಯಂತೆ, ಹೀಗೆಲ್ಲ ಹೇಳಿ ಬಿಟ್ಬಿಟ್ರೆ ನನಗೆ ಆತ್ಮವಿಶ್ವಾಸ ಇಲ್ಲ. ಏನಂತ ಮಾತಾಡ ಆವಾಗಲೇ ನನ್ನ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಪರಿಸ್ಥಿತಿಯನ್ನು ನಾವು ಹೇಗೆ ನೋಡ್ತೀವಿ, ಅಲ್ಲಿ ನಮ್ಮ ಸಾಮರ್ಥ್ಯ ಏನು ಅನ್ನೋದು ಒತ್ತಡಕ್ಕೆ ಕಾರಣ ಆಗುತ್ತೆ. ಹಾಗೆ ಖಂಡಿತ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ರಾಜ್ಕುಮಾರ್ ಎದುರುಗಡೆ ನೀವು ನಟಿಸಿ ಅಂತ ಹೇಳ್ಬಿಟ್ರೆ ಆಗುತ್ತಾ ನಡ್ಸೋಕ್ಕೆ? ತಪ್ತೇವೆ, 3-4-5 ಸಲ ತಪ್ತೇವೆ. ರಾಜ್ಕುಮಾರ್ ಅವರು ಯಾವತ್ತೂ ಹೊಸ ನಟ ಬಂದಾಗ ಅವನ ಜೊತೆ ಮಾತಾಡಿಕೊಂಡು ಅವನನ್ನು ವಿಶ್ವಾಸಕ್ಕೆ ತಗೊಳ್ಳೋರು. ಏನು ತಮ್ಮ ಹೆದರ್ಬೇಡು, ಏನೂ ಆಗಲ್ಲ, ನಾ ಇದೀನಲ್ಲ, ಮಾಡು, ಆಗುತ್ತೆ, ಹಾಗೆ ಒಂದು ಇತ್ಯಾತ್ಮಕ ಪ್ರೋತ್ಸಾಹವನ್ನು ಕೊಟ್ಟರೆ ನಿಯಂತ್ರಿಸಬಹುದು. ಅದೇ ಬಾಸ ಅದನ್ನ ನೀನು ಗೊತ್ತಿದೆ ಹೇಳೋ, ಮಿಕ್ಕಿದ್ದೇನಾದರೂ ಸಮಸ್ಯೆ ಬಂದರೆ ನಾವು ಇರ್ತೀವಲ್ವ, ಸಹಾಯಕ್ಕೆ ಬರ್ತೀವಿ ಅಂತ ಒಂದು ಸಾಂತ್ವನದ ಮಾತನ್ನು, ಧೈರ್ಯದ ಮಾತನ್ನು ಹೇಳಿದ್ರೆ ಅವನಿಗೆ ಆ ಒಂದು ಪ್ರೆಸೆಂಟೇಷನ್ ಏನಿದೆ ದೊಡ್ಡ ಸಮಸ್ಯೆ ಆಗಲ್ಲ. ಹಾಗಾಗಿ ಹೇಗೆ ಒಬ್ಬ ವ್ಯಕ್ತಿಯನ್ನು ನಡೆಸ್ಕೋತೀರಿ ಅನ್ನೋದು ಅವನ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ. ನಿಮ್ಮ ಜೊತೆ ಹೇಗೆ ಮಾತಾಡ್ತೇನೆ, ಹೇಗೆ ನಡೆಸ್ಕೋತೇನೆ, ನೀವು ಹೇಗೆ ನನಗೆ ಪ್ರತಿಕ್ರಿಯೆ ಕೊಡ್ತೀರಿ, ಇದು ಬಹಳ ಮುಖ್ಯ ಇದೆ ಸಮಾಜದಲ್ಲಿ. ಸರ್, ಈ ಒಂದು ಪ್ರಶ್ನೆ ನಿಮಗೆ ವೈಯಕ್ತಿಕ ಅಂತ ಅನ್ನಿಸ್ಬೋದು, ಆದರೆ ನನ್ನನ್ನು ಸೇರಿಸಿ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ವಯಸ್ಸಲ್ಲೂ ಕೂಡ ನೀವು ಇಷ್ಟೊಂದು ಚೈತನ್ಯವಾಗಿದ್ದೀರಾ, ಹುಮ್ಮಸ್ಸಿನಿಂದ ಇದ್ದೀರಾ ಅಂದಾಗ, ಸೊ ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ, ನಿಮ್ಮ ದಿನಚರಿ ಹೇಗಿರುತ್ತೆ? ಸೊ ನಿಮಗೆ ಸ್ಟ್ರೆಸ್ ಇದ್ದಾಗ ಅಥವಾ ನಿಮ್ಮ ಕಾರ್ಯಕ್ರಮದ ಒತ್ತಡದ ನಡುವೆ ನೀವು ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ, ನಾವು ಅದನ್ನು ಅನುಕರಣೆ ಮಾಡಬಹುದಲ್ವಾ ಅನ್ನೋದೊಂದು ಬರುತ್ತೆ. ಸೊ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಈ ವಯಸ್ಸಲ್ಲಿ ಚಟುವಟಿಕೆಯಿಂದ ಇದ್ದೀರಿ ಅಂತ ಹೇಳ್ತೀರಿ, ಸ್ವಲ್ಪ ನಾಚಿಕೆ ಆಗುತ್ತೆ. ವಾಸ್ತವದಲ್ಲಿ ಅಷ್ಟು ಚಟುವಟಿಕೆ ಇಲ್ಲ. ನಮ್ಮ ವೆಂಕಟ ಸುಬ್ಬಯ್ಯ ಆಗಲಿ, ನಮ್ಮ AN ಮೂರ್ತಿ ರಾಯರನ್ನಾಗಲಿ ನೆನೆಸ್ಕೊಂಡ್ರೆ ನಾವೆಲ್ಲ ಏನೂ ಮಾಡ್ತಾಯಿಲ್ಲ ನಮ್ಮ ವಯಸ್ಸಿಗೆ. ಆದರೂ
ಚಟುವಟಿಕೆಯಿಂದ ಇದ್ದೇನೆ. ಯಾವುದೇ ಕೆಲಸ ಕೊಟ್ಟರು ನನ್ನ ಕೈಲಿ ಆಗೋದಾದರೆ ಹೋಗಿ ಮಾಡ್ಕೊಂಡು ಬರೋದು, ಕರ್ನಾಟಕ ಸುತ್ತೋದು, ಇವೆಲ್ಲ ಮಾಡ್ತಾ ಇದ್ದೇನೆ, ಇಲ್ಲ ಅಂತಲ್ಲ. ಅದಕ್ಕೆ ಕಾರಣ ಇಷ್ಟೇ, ಹಿತ ಮಿತ ಈ 2 ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೇನೆ. ಯಾರೋ ಊಟಕ್ಕೆ ಕರೆದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಂಠ ಬಿಡಿಯೋ ಹಾಗೆ ಯಾವತ್ತೂ ತಿಂದಿಲ್ಲ. ಎಷ್ಟು ಬೇಕೋ ಅಷ್ಟೇ. ಒಂದು ಸಣ್ಣ ಸೂತ್ರ ಏನು ಅಂದರೆ, ಬದುಕೋದಕ್ಕಾಗಿ ತಿನ್ನಬೇಕೇ ಹೊರತು ತಿನ್ನೋದಕ್ಕಾಗಿ ಬದುಕಬಾರ್ದು. ಊಟಕ್ಕೆ ಕೂತ ಕೂಡಲೇ ಇದು ನೆನಪಿಗೆ ಬರುತ್ತೆ, ನಾನು ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ನಾನು, ಅದಕ್ಕಿಂತ ಹೆಚ್ಚು ತಿನ್ನಬಾರ್ದು. ಅದು ಪ್ರಜ್ಞಾಪೂರ್ವಕವಾಗಿ ನನ್ನ ಮನಸ್ಸಿನಲ್ಲಿ ಹಿಂದೆ ನಿಂತು ಹೇಳ್ತಾ ಇರುತ್ತೆ. ಅದು ಮಸಾಲೆ ದೋಸೆ ಜಾಮೂನು ಚೆನ್ನಾಗಿದೆ, ಆದರೆ ಮಸಾಲೆ ದೋಸೆ ತಿನ್ನು, ಜಾಮೂನು ಬೇಡ. ಮುಂದಿನ ಸಲ ಬೇಕಾದರೆ ಜಾಮೂನು ತಿಂದು ಮಸಾಲೆ ದೋಸೆ ಬಿಡ್ಬೋದು. 2 ಮೇಲೂ ಆಸೆ ಇಟ್ಕೊಂಡ್ರೆ ಅದು ದುರಾಸೆ ಆಗುತ್ತಪ್ಪ, ಬೇಡ. ಇಲ್ಲಿ ಮನಸ್ಸು ಕೆಲಸ ಮಾಡಬೇಕು, ಮನಸ್ಸಿನೊಳಗೆ ನಡೆಯುತ್ತೆ. ಇಲ್ಲ ನೀವು ಬಹಳ ಬಲವಂತ ಮಾಡಿ, ಇಲ್ಲ ಡಾಕ್ಟ್ರೆ ತಿನ್ನಿ ಒಂದು ಅರ್ಧ ಜಾಮೂನು, ಏನಾಗುತ್ತೋ ನೋಡೇ ಬಿಡೋಣ ಅಂತ ಹೇಳಿ ಹಠ ಮಾಡಿ ಬಲವಂತ ಮಾಡಿ ಒತ್ತಾಯ ಮಾಡ್ತು ಅಂದರೆ ಅರ್ಧ ಜಾಮೂನು ತಿಂತೇನೆ. ಮುಂದೆ ಏನು ಮಾಡ್ತೀನಿ ಗೊತ್ತಾ? ಆ ಅರ್ಧ ಜಾಮೂನು ಸುಮಾರು ಎಷ್ಟು ಕ್ಯಾಲ್ರಿ ಶಕ್ತಿ ಕೊಡಬಹುದು ಅನ್ನೋ ಒಂದು ಅಂದಾಜಿದೆ. ಅಷ್ಟು ಕ್ಯಾಲ್ರಿ ಖರ್ಚಾಗಬೇಕಾದ್ರೆ ಎಷ್ಟು ದೂರ ನಡಿಬೇಕು ಅನ್ನೋ ಒಂದು ಅಂದಾಜಿದೆ. ಜೊತೆ ಮಾತುಕತೆ ಆಡಿ ತಕ್ಷಣ ನಡ್ಕೊಂಡು ಹೋಗ್ಬಿಡೋದು. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡೆದ್ರೆ ಆ ಹೆಚ್ಚುವರಿ ಜಾಮೂನ್ ಏನು ತಿಂತಿದ್ದೇನೆ ಅದು ಅಲ್ಲೇ ಖರ್ಚಾಗ್ಬಿಡಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಸೇರ್ಕೋಬಾರ್ದು. ಓಕೆ, ಹೊಟ್ಟೆಯಲ್ಲಿ ಬ್ಯಾಲೆನ್ಸ್ ಇರಬಾರ್ದು. ಬ್ಯಾಂಕಲ್ಲಿರಲಿ ಬ್ಯಾಲೆನ್ಸು, ಆದರೆ ದೇಹ ಅನ್ನೋ ಬ್ಯಾಂಕಲ್ಲಿ ಕೊಬ್ಬು ಅನ್ನೋ ರೂಪದಲ್ಲಿ ಇವೆಲ್ಲ ಸಂಗ್ರಹ ಆಯಿತು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಹಿತ ಮಿತ ಅದು ಒಂದು. 2ನೇದು ನಿಮ್ಮ ಗುರಿ ಏನು, ವಾಟ್ಸ್ ಯುವರ್ ಏಮ್, ಪರ್ಪಸ್ ಆಫ್ ಲೈಫ್. ಕುವೆಂಪು ಅವರು ಒಂದು ಮಾತು ಸದಾ ಕಾಲಕ್ಕೂ ನನಗೆ ನೆನಪಿಗೆ ಬರುತ್ತೆ. ವಿದ್ಯಾರ್ಥಿ ದಿನಗಳಲ್ಲಿ ಕೇಳಿದ ಮಾತನ್ನು ಇವತ್ತಿಗೂ ಮರ್ತಿಲ್ಲ. ಅವರೊಂದು ಕವನದಲ್ಲಿ ಹೇಳ್ತಾರೆ, ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತು ರಣವೀರರ ದಂಡು. ಇಂದು ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಗುರು ಗುರಿ ತೀರಾ ಅಗತ್ಯ. ಹಾಗಾಗಿ ನನ್ನ ಗುರಿ ಏನು ಅಂತ ಹೇಳ್ತಂದರೆ, ಎಲ್ಲೆಲ್ಲಿ ನಾನು ತಿಳಿದಂಥ ಮಾಹಿತಿಯನ್ನು ಹಂಚೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ಹೋಗಿ ನಿರ್ವಂಚನೆಯಿಂದ ಹೇಳಿ ಬರ್ತೇನೆ. ನನ್ನ ಗುರಿ ಅಷ್ಟೇ, ಅದಕ್ಕಿಂತ ದೊಡ್ಡ ಗುರಿಯನ್ನು ಇಟ್ಕೊಂಡಿಲ್ಲ. ಸೊ ನೀವು ಹೇಗೆ ಬದುಕಿದ್ರಿ ಅದನ್ನು ಬರೆದಿದ್ದೀರಾ, ಅಥವಾ ಹೇಗೆ ಬರೆದಿದ್ದೀರಾ ಅದರಂತೆ ಬದುಕಿದ್ದೀರಾ? ಬದುಕಬೇಕು, ಇಲ್ಲವರೆ ಅರ್ಥ ಇಲ್ಲ. ಹೌದು ಅಲ್ವಾ? ಹಾಗಾಗಿ ಗುರಿ ಏನು ಅಂತ ಗೊತ್ತಿರಬೇಕು ನಿಮಗೆ. ನಾನು ಆರೋಗ್ಯದ ಬಗ್ಗೆ ಬರೀಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೇನೆ, ಬರ್ತಾ ಇದ್ದೇನೆ. ಆರೋಗ್ಯದ ಬಗ್ಗೆ ಪುಸ್ತಕಗಳು ಬರೀಬೇಕು ಅಂತ ತೀರ್ಮಾನ ತಗೊಂಡಿದ್ದೇನೆ. 72 ಪುಸ್ತಕಗಳು ಪ್ರಕಟ ಆಗಿವೆ. ವಾರಕ್ಕೆ ಒಂದು ಲೇಖನ ವಿಶ್ವವಾಣಿಯಲ್ಲಿ ಪ್ರಕಟಿಸ್ತಾ ಇದ್ದೇನೆ. ಥಟ್ಟಂತ ಹೇಳಿ ಮಾಡಬೇಕು ಅಂತ ಅನ್ನಿಸ್ತು, ಅವಕಾಶ ಸಿಕ್ತು. ವಾರಕ್ಕೆ 5 ಕಾರ್ಯಕ್ರಮದ ತರಹ ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಹಾಗೆಯೇ ಎಲ್ಲಾದರೂ ಯಾರಾದರೂ ಹೊರಗಡೆ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಬನ್ನಿ ಅಂದರೆ ಅನುಕೂಲ ಇದ್ದರೆ ಹೋಗ್ತೇನೆ, ಇಲ್ದಿದ್ರಿಲ್ಲ. ಸೊ ನನ್ನ ಗುರಿ ಇಷ್ಟೇ. ಕಲಿ ಮತ್ತು ಕಲಿಸು ಬಿಟ್ಟು 2ನೇ ವಿಷಯವೇ ಇಲ್ಲ ನನ್ನ ಹತ್ರ. ನಾನು ಕಲಿಬೇಕು, ಇಲ್ಲ ಕಲಿಸ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಾವ ರೀತಿಯಾಗಿ ಈಗಿನ ಯುವ ಜನತೆ ಎಡವ್ತಾ ಇದೆ, ಸೊ ಹಿರಿಯರಿಂದ ನಾವೇನು ಕಲಿಬೇಕು, ಸೊ ಜೀವನವನ್ನು ಯಾವ ರೀತಿಯಾಗಿ ಕಾಣಬೇಕು, ನಮ್ಮ ಬದುಕಿನ ಖುಷಿಯನ್ನು ನಾವು ಹೇಗೆ ಕಂಡುಕೊಳ್ಬೇಕು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೇನೆ ಈ ಒಂದು ವಿಚಾರದ ಬಗ್ಗೆ, ಸೊ ನಾವು ಆರೋಗ್ಯ ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ದಿನ ಬೆಳಗಾದರೆ BP, ಶುಗರ್ ಅಥವಾ ಈಗಿನ ಕ್ಯಾನ್ಸರ್ ಅಂತ ನಾವೇನು ಕರಿತೀವಿ, ಡೈಲಿ ಲೈಫಲ್ಲಿ ಇದ್ದೇ ಇರುತ್ತೆ. ಆದರೆ ಅದರಿಂದ ಹೊರಗಡೆಯೂ ಕೂಡ ನಮ್ಮ ಬದುಕನ್ನು, ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು, ಮಾನಸಿಕವಾಗಿ ಹಾಗೆಯೇ ಶಾರೀರಿಕವಾಗಿ ನಮ್ಮ ಆರೋಗ್ಯ ಅಂದರೆ ಏನು, ಖುಷಿಯನ್ನು ಹೇಗೆ ಕಾಣಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು.
ನಮಸ್ಕಾರ. ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ವಯಸ್ಸನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು, ಸೊ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂದರೆ ಏನು, ನಮ್ಮ ಖುಷಿಯನ್ನು ನಾವು ಹೇಗೆ ಕಾಣಬೇಕಾಗುತ್ತೆ, ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸೋಮೇಶ್ವರ ಸರ್ ಅವರು ಹೆಚ್ಚಿನ ಹಾಗೆಯೇ ವಿವರವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.